ಎಚ್.ಡಿ. ರೇವಣ್ಣ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಕೈ ಹಿಡಿದು ಎಳಿತಾ ಇದ್ರು, ಮೈ ಕೈ ಮುಟ್ತಾ ಇದ್ರು, ಹಿಂದಿನಿಂದ ಬಂದು ನನಗೆ ಜಿಗುಟಿದ್ದಿದ್ರು. ಹಲವಾರು ಬಾರಿ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡುವಂತೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆ. ಎಚ್.ಡಿ. ರೇವಣ್ಣ ಮನೆ ಕೆಲಸದಾಕೆ ಈ ಆರೋಪವನ್ನ ಮಾಡಿರೋದು. ಸೊ ಎಫ್ಐಆರ್ ಕಾಪಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಎಚ್.ಡಿ. ರೇವಣ್ಣ ಅವರು ಕೂಡ ಇದೇ ರೀತಿಯಾಗಿ ಕೈ ಎಳಿತಾ ಇದ್ರು, ಕೈ ಹಿಡಿದು ಎಳಿತಾ ಇದ್ರು, ಮೈ ಕೈ ಮುಟ್ತಾ ಇದ್ರು, ಎಣ್ಣೆ ಹಚ್ಚಿ ಮಸಾಜ್ ಮಾಡಕ್ಕೆ ಕರಿತಾ ಇದ್ರು ಅನ್ನುವಂಥದ್ದನ್ನೆಲ್ಲ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಿಂದಿನಿಂದ ನನಗೆ ಬಂದು ಜಿಗಿಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿ ಹಲವಾರು ಬಾರಿ ರೇವಣ್ಣ ಅವರು ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನ ಈಗ ಮಾಡಿದ್ದಾರೆ. ಅದು ಎಫ್ಐಆರ್ ಅಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡುವಂತೆ ಚಿತ್ರಹಿಂಸೆ ಕೊಡ್ತಾ ಇದ್ರು ಅನ್ನೋ ಆರೋಪ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಸೆಕ್ಷನ್ ಗಡಿ ಅಡಿಯಲ್ಲಿ ಈಗ ಕೇಸನ್ನು ಹಾಕಿದ್ದಾರೆ. 354A ಅಂತ ಏನು ಅಂದರೆ ಲೈಂಗಿಕ ಕಿರುಕುಳ. ಸೆಕ್ಷನ್ 354A ಲೈಂಗಿಕ ಕಿರುಕುಳ. ಇನ್ನು 354D ಅಂದರೆ ಮಹಿಳೆಗೆ ಮುಜುಗರ ಆಗುವಂತೆ ಹಿಂಬಾಲಿಸುವುದು. ಈ ಸೆಕ್ಷನ್ ಅಡಿಯಲ್ಲಿ ಈಗ ಕೇಸನ್ನು ದಾಖಲು ಮಾಡಿದ್ದಾರೆ. ಇನ್ನು ಸೆಕ್ಷನ್ 506ರಲ್ಲೂ ಕೂಡ ಅವರಿಗೆ ಹಾಕಿದ್ದಾರೆ. ಅದು ಬೆದರಿಕೆ, ಅಂದರೆ ಇಷ್ಟೆಲ್ಲ ಆದ ನಂತರವೂ ಕೂಡ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥದ್ದು. ಅದು ಇದರಿಂದ ಎಲ್ಲೂ ಆಚೆ ಹೇಳಬಾರ್ದು, ಹೇಳಿದರೆ ಏನು ಮಾಡ್ತೀನಿ ನೋಡಿ, ಈ ಥರ ಬೆದರಿಕೆ ಅನ್ನುವಂಥದ್ದು. ಸೊ ಸೆಕ್ಷನ್ 509 ಮಹಿಳೆಯ ಮಾನಕ್ಕೆ ಹಾನಿ ಉಂಟು ಮಾಡುವುದು. ಈ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿದೆ.